ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಒಂದು ಕಡೆ ನಾವು ಭಾರತ ವಿಶ್ವಗುರು ಆಗ್ತಿದೆ ಎಂದು ಹೆಮ್ಮೆಯಿಂದ ಬೀಗುತ್ತಿದ್ದೇವೆ. ತಂತ್ರಜ್ಞಾನ, ಡಿಜಿಟಲ್ ಇಂಡಿಯಾ ಅಂತ ಮಾತಾಡ್ತಿದ್ದೇವೆ. ಆದರೆ ಭಾರತದ ಇನ್ನೊಂದು ಆಯಾಮದ ಬಗ್ಗೆ ಮಾತೇ ಆಡ್ತಿಲ್ಲ. ವಿಶ್ವಗುರು ಆದ್ರೂ ಎಷ್ಟೇ ಮುಂದುವರೆದ್ರೂ ಸಾರ್ವಜನಿಕ ಸೇವೆಗಾಗಿ, ತಮ್ಮ ಹಕ್ಕಿಗಾಗಿ ಬಡವರು ಪರದಾಡೋದು ಮಾತ್ರ ಕಮ್ಮಿಯಾಗಿಲ್ಲ. ಇಂಥ ಒಬ್ಬ ಕಡು ಬಡವನ ಮನ ಕಲಕುವ ಘಟನೆ ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ವೀಕ್ಷಕರೇ, ಇದು ಒಡಿಸ್ಸಾದ ಕಿಯೋಂಜಾರ್ ಜಿಲ್ಲೆಯ ಡಯಾನಾಲಿ ಗ್ರಾಮದ ಕರುಣಾಜನಕ ಕಥೆ. ಇಲ್ಲಿನ ಜಿತು ಮುಂಡಾ ಎಂಬ ಬುಡಕಟ್ಟು ವ್ಯಕ್ತಿ ತನ್ನ ಮೃತ ಸಹೋದರಿಯ ಅಸ್ಥಿಪಂಜರವನ್ನೇ ಭುಜದ ಮೇಲೆ ಹೊತ್ತು ಉರಿಯುವ ಬಿಸಿಲಿನಲ್ಲಿ 3 ಕಿಲೋಮೀಟರ್ ನಡೆದು ಬ್ಯಾಂಕಿಗೆ ಬಂದಿದ್ದಾರೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಅಸ್ಥಿಪಂಜರವನ್ನೇ ಈ ವ್ಯಕ್ತಿ ಬ್ಯಾಂಕಿಗೆ ತಂದಿದ್ದಾರೆ. ವೀಕ್ಷಕರೇ, ಜಿತು ಅವರ ಸಹೋದರಿ ಕಾಕ್ರಾ ಮುಂಡಾ 2 ತಿಂಗಳ ಹಿಂದೆಯೇ ಮೃತಪಟ್ಟಿದ್ರು. ಅವರ ಖಾತೆಯಲ್ಲಿದ್ದ ಹಣವನ್ನು ಪಡೆಯಲು ಜಿತು ಬ್ಯಾಂಕಿಗೆ ಅಲೆದಾಡ್ತಿದ್ರು. ಆದ್ರೆ ಬ್ಯಾಂಕ್ ನೌಕರರು ಏನ್ ಮಾಡಿದ್ರು ಗೊತ್ತಾ? ಖಾತೆದಾರರು ಖುದ್ದಾಗಿ ಬರಬೇಕು, ಇಲ್ಲವೇ ಕಾನೂನುಬದ್ಧ ದಾಖಲೆ ತನ್ನಿ ಅಂತ ಉದ್ದಟತನ ತೋರಿದ್ರು. ಅನಕ್ಷರಸ್ಥ ಜಿತು ಅವರಿಗೆ ಮರಣ ಪ್ರಮಾಣ ಪತ್ರದ ಪ್ರಕ್ರಿಯೆಯೇ ಗೊತ್ತಿರಲಿಲ್ಲ. ಹಸಿವಿನ ಸಂಕಟಕ್ಕೆ ಬೇರೆ ದಾರಿ ಕಾಣದ ಅವರು ಸ್ಮಶಾನಕ್ಕೆ ಹೋಗಿ ಹೂತು ಹಾಕಿದ್ದ ತಂಗಿಯ ಅಸ್ಥಿಪಂಜರವನ್ನ ಹೊರತೆಗೆದು ಬ್ಯಾಂಕಿಗೆ ಹೊತ್ತು ತಂದಿದ್ದಾರೆ. ವೀಕ್ಷಕರೇ, ಈ ಘಟನೆ ನೋಡ್ತಾ ಇದ್ರೆ ಎಂಥವರ ಮನಸ್ಸಾದ್ರೂ ಕರಗುತ್ತೆ ಅಲ್ವಾ? ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಇಷ್ಟೊಂದು ಸಂವೇದನಾ ಶೂನ್ಯವಾಗಿದ್ಯಾ ಅಂತ ಅನ್ಸುತ್ತೆ. ಒಬ್ಬ ಬಡವನ ಕಣ್ಣೀರು ಅಧಿಕಾರಿಗಳಿಗೆ ಕಾಣೋದಿಲ್ವಾ? ದಾಖಲೆಗಳಿಗಾಗಿ ಹಠ ಹಿಡಿಯುವ ಬದಲು ಮಾನವೀಯ ನೆಲೆಯಲ್ಲಿ ಸ್ಥಳೀಯ ಪಂಚಾಯತ್ ಮೂಲಕ ಪರಿಶೀಲನೆ ನಡೆಸಬಹುದಿತ್ತಲ್ವಾ? ಇದು ಕೇವಲ ಒಬ್ಬ ಜಿತು ಮುಂಡಾ ಅವರ ಕಥೆಯಲ್ಲ. ಇದು ನಮ್ಮ ದೇಶದ ಆಡಳಿತ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿ. ಬಡವನಿಗೆ ನ್ಯಾಯ ಸಿಗಬೇಕಾದ್ರೆ ಸತ್ತವರನ್ನ ಎಬ್ಬಿಸಿಕೊಂಡು ಬರಬೇಕಾದ ಪರಿಸ್ಥಿತಿ ಬಂದಿರೋದು ನಮ್ಮ ದೇಶಕ್ಕೆ ದೊಡ್ಡ ಅವಮಾನ. ಪೊಲೀಸರು ಈಗ ಮಧ್ಯ ಪ್ರವೇಶಿಸಿರಬಹುದು, ಆದ್ರೆ ಆ ವ್ಯಕ್ತಿ ಅನುಭವಿಸಿದ ಮಾನಸಿಕ ಯಾತನೆಗೆ ಬೆಲೆ ಕಟ್ಟುವವರು ಯಾರು? ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.